ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಬಗದಷ್ಟು ಬಯಲಾಗ್ತಾ ಇದೆ. ಒಂದೊಂದು ಹೇಳಿಕೆಗಳು ಒಂದೊಂದು ಮಾಹಿತಿಗಳು ಕೂಡ ಬೆಚ್ಚಿ ಬೀಳಿಸುವಂತೆ ಸಿಗ್ತಾ ಇದ್ದಾವೆ. ಯಾಕಶ್ಚಿತ್ ಒಬ್ಬ ಸೆಕ್ಯೂರಿಟಿ ಅಂತ ಮಾಡಿದ ನಿರ್ಲಕ್ಷ್ಯವೇ ಈಗ ಕಂಟಕವಾಗಿ ಕಾಣಿಸ್ತಾ ಇದೆ, ಎದುರಾಗ್ತಾ ಇದೆ. ದರ್ಶನ್ ಅವತ್ತು ಶೆಡ್ಗೆ ಬಂದಿದ್ದಂತ ಸಂದರ್ಭದಲ್ಲಿ ಬಾಡಿ ಶಿಫ್ಟ್ ಮಾಡುವಾಗ ಈ ಸೆಕ್ಯೂರಿಟಿ ಇದ್ರಂತೆ. ಏನು ಯಾಕಶ್ಚಿತ್ ಒಬ್ಬ ಸೆಕ್ಯೂರಿಟಿ ಅಲ್ಲ ಬಿಡು ಅಂತ ತಲೆ ಕೆಡಿಸ್ಕೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದೆ ಈಗ ಕಂಟಕವಾಗ್ತಾ ಇದೆ. ರೇಣುಕಾಸ್ವಾಮಿ ಮರ್ಡರ್ ಐ ವಿಟ್ನೆಸ್ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆ ಒಂದು ಶೆಡ್ ನಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ದಂತವ್ರು ಈಗ ಐ ವಿಟ್ನೆಸ್ ಆಗಿದ್ದಾರೆ. ಈ ಮರ್ಡರ್ ಕೇಸ್ಗೆ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೂಡ ದಾಖಲಾಗಿದೆ. ದರ್ಶನ್ ಜೊತೆ ಪವಿತ್ರ ಬಂದಿದ್ದು ಕೂಡ ನಿಜ ಅಂತ ಹೇಳಿದ್ದಾರೆ. ಒಬ್ಬ ಹುಡುಗನಿಗೆ ಎಲ್ಲರೂ ಸೇರ್ಕೊಂಡು ಹೊಡಿತಾ ಇದ್ರು, ಅದನ್ನ ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ನಂತರ ಸತ್ತ ಮೇಲೆ ಸೆಕ್ಯೂರಿಟಿ ರೂಮ್ ನಲ್ಲಿ ದೇಹ ಎಸೆದಿದ್ರಂತೆ. ಆಮೇಲೆ ಕಾರಿನಲ್ಲಿ ಸತ್ತವನ ದೇಹ ತೆಗೆದುಕೊಂಡು ಹೋದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ. 164 ಸ್ಟೇಟ್ಮೆಂಟ್ ಈಗ ದಾಖಲಾಗಿದೆ. ಯಾಕಶ್ಚಿತ್ ಒಬ್ಬ ಸೆಕ್ಯೂರಿಟಿ ಅಲ್ಲ ಬಿಡು ಅಂತೇಳಿ ಬಿಟ್ಟಿದ್ರು. ಆ ಒಂದು ಸೆಕ್ಯೂರಿಟಿ ಅವರು ಈಗ ಕೊಟ್ಟಿರುವಂತ ಹೇಳಿಕೆ ಐ ವಿಟ್ನೆಸ್ ಏನಿದೆ ಕಂಟಕವಾಗ್ತಾ ಇದೆ. A1 ಆರೋಪಿ ಪವಿತ್ರ, A2 ದರ್ಶನ್, A3 ಪವನ್, A4 ರಾಘವೇಂದ್ರ ಸೇರಿದಂತೆ ಈಗಿರುವಂತ ಎಲ್ಲ ಆರೋಪಿಗಳಿಗೂ ಈಗ ನ್ಯಾಯಾಧೀಶರ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವಂತ 164 ಸ್ಟೇಟ್ಮೆಂಟ್ ಏನಿದೆ, ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತ ವಿಷ್ಣು ಅವರು ಕೊಟ್ಟಿರುವಂತ ಹೇಳಿಕೆ ಈಗ ಕಂಟಕವಾಗ್ತಾ ಇದೆ. ಈಗಾಗಲೇ ಕೊಟ್ಟಿರುವಂತ ಹೇಳಿಕೆಯಲ್ಲಿ ದರ್ಶನ್ ಪವಿತ್ರ ಇಬ್ರು ಕೂಡ ಇದ್ರು ಅವತ್ತು ಶೆಡ್ ನಲ್ಲಿ. ಎಲ್ಲರೂ ಸೇರ್ಕೊಂಡು ರೇಣುಕಾಸ್ವಾಮಿ ಅಂದ್ರೆ ಒಬ್ಬ ಹುಡುಗನಿಗೆ ಹೊಡೆದಿದ್ರು. ಅದಾದ ಬಳಿಕ ಈ ಸೆಕ್ಯೂರಿಟಿ ರೂಮ್ಗೆ ದೇಹವನ್ನ ಶಿಫ್ಟ್ ಮಾಡಿದ್ರು, ಅಲ್ಲಿಂದ ವಾಹನದಲ್ಲಿ ಕಾರ್ನಲ್ಲಿ ಎತ್ಕೊಂಡು ಹೋದ್ರು ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾರೆ ವಿಷ್ಣು ಅವ್ರು ಕೊಟ್ಟಿರುವಂತ ಹೇಳಿಕೆ ಈಗ ದಾಖಲಾಗಿದೆ. ಚಾಮರಾಜಪೇಟೆ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರಿಂದ ಭಾಷಾಂತರ ಮಾಡಲಾಗಿದೆ. ಅಂದ್ರೆ ಅವರು ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು, ಹಿಂದಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಚಾಮರಾಜಪೇಟೆಯ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರೇನಿದ್ದಾರೆ ಇವರ ಹಿಂದಿ ಲ್ಯಾಂಗ್ವೇಜ್ ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ದರ್ಶನ್ ಜೊತೆ ಪವಿತ್ರ ಬಂದಿದ್ ಕೂಡ ನಿಜ ಅಂತ ಅವರು ಹಿಂದಿಯಲ್ಲಿ ಕೊಟ್ಟಿರುವಂತ ಹೇಳಿಕೆಯನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಒಬ್ಬ ಹುಡುಗನಿಗೆ ಎಲ್ಲರೂ ಸೇರ್ಕೊಂಡು ಹೊಡಿತಾ ಇದ್ರು. ಸತ್ತ ನಂತರ ಮೃತದೇಹವನ್ನ ಮೊದಲು ಸೆಕ್ಯೂರಿಟಿ ರೂಮ್ ನಲ್ಲಿ ಎಸ್ತಿದ್ರು, ಅದಾದ ಬಳಿಕ ಕಾರ್ನಲ್ಲಿ ಆ ಮೃತದೇಹವನ್ನ ತೆಗೆದುಕೊಂಡು ಹೋದ್ರು ಅಂತ ಈ ಕಾವಲುಗಾರ ವಿಷ್ಣು ಏನಿದ್ದಾರೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ 164 ಸ್ಟೇಟ್ಮೆಂಟ್. ಅಂದ್ರೆ ಎಲ್ಲೂ ಉಲ್ಟಾ ಹೊಡೆಯೋ ಹಾಗೂ ಇಲ್ಲ. ಯಾವ ಆರೋಪಿಗಳ ಹೇಳಿಕೆಗಳನ್ನ 164 ಸ್ಟೇಟ್ಮೆಂಟ್ ಅಂತ ಅಂದ್ರೆ ನ್ಯಾಯಾಧೀಶರ ಎದುರುಗಡೆ ತೆಗೆದುಕೊಳ್ಳಲಾಗುತ್ತೋ ಆ ಹೇಳಿಕೆ ಬಹಳ ಪ್ರಬಲವಾಗುತ್ತೆ. ಯಾಕೆಂದ್ರೆ ಅವ್ರು ಮತ್ತೆ ಉಲ್ಟಾ ಹೊಡೆಯುವಂತ ಸಾಧ್ಯತೆಗಳು ಇದ್ರೂ ಕೂಡ ನ್ಯಾಯಾಧೀಶರು ಅದಕ್ಕೆ ಹೇಳ್ತಾರೆ, ಈ ರೀತಿ ಹೇಳಿಕೆ ಕೊಟ್ಟಿದ್ದಾಯ್ತಾ ಅಂತ ನ್ಯಾಯಾಧೀಶರು ಕೂಡ ಅದಕ್ಕೆ ಪರವಾಗಿ ಮಾತನಾಡಬಹುದು. ಹಾಗಾಗಿ 164 ಹೇಳಿಕೆ ಏನಿದೆ ಕೇಸ್ಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ದರ್ಶನ್ಗೆ ಸೆಕ್ಯೂರಿಟಿ ಈಗ ಸವಾಲಾಗಿರುವಂತದ್ದು. ಕಿಡ್ನಾಪ್, ಹಲ್ಲೆ, ಕೊಲೆಯನ್ನ ಕಣ್ಣಾರೆ ಕಂಡಿರುವಂತ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಹೇಳಿಕೆ ಏನಿದೆ ಅದು ಈಗ ಸ್ಟ್ರಾಂಗ್ ಆಗಿ ಈ ಕೇಸ್ಗೆ ನಿಲ್ತಾ ಇದೆ. CRPC 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ವಿಷ್ಣು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಾಕ್ಷಿ ನಾಶಕ್ಕೆ ಯತ್ನಿಸಿದಂತ ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಕಂಟಕ ಎದುರಾಗ್ತಾ ಇದೆ. ಈ ಒಂದು ಸೆಕ್ಯೂರಿಟಿ ಗಾರ್ಡ್ ಅನ್ನ ವಿಟ್ನೆಸ್ ಮಾಡ್ತಾರೆ ಅಂತ ಇವ್ರ್ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ, ನಿರ್ಲಕ್ಷ್ಯ ಮಾಡಿದ್ರು. ಆದ್ರೀಗ ಸೆಕ್ಯೂರಿಟಿ ಅವರಿಂದ ಕೊಟ್ಟಿರುವಂತ ಹೇಳಿಕೆ ಐ ವಿಟ್ನೆಸ್ ಏನಿದೆ ಪ್ರತ್ಯಕ್ಷ ಸಾಕ್ಷಿ ಅದು ಈಗ ಕೇಸ್ನಲ್ಲಿ ಇರುವಂತ ಆರೋಪಿಗಳಿಗೆ ಕಂಟಕ ಆಗ್ತಾ ಇದೆ. ಈಗಾಗಲೇ ಆರೋಪಿಗಳ ಪೈಕಿ 11 ಜನರನ್ನ ಗುರುತು ಹಿಡಿದಿದ್ದಾರೆ ಈ ವಿಷ್ಣು ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾರೆ ಅವರು. ಹಾಗಾಗಿ ಈ ಕೇಸ್ನಲ್ಲಿ ಸುಳಿವೇ ಇರಲಿಲ್ಲ ಇವ್ರಿಗೆ, ಡಿ ಕಂಪನಿಗೆ ಈ ಸೆಕ್ಯೂರಿಟಿ ಒಬ್ರು ಬರ್ತಾರೆ ಹೇಳಿಕೆಯನ್ನ ಕೊಡ್ತಾರೆ ಅಂತ. ಇದಷ್ಟೇ ಅಲ್ಲ, ಈ ಕೆಲವೊಂದು ಹೊಡೆಯುವಂತ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಶೇರ್ ಮಾಡಿದ್ರು, ಫಾರ್ವರ್ಡ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಕೂಡ ಅವ್ರಿಗೆ ಗಮನ ಇರಲಿಲ್ಲ. ಬರೀ ಮೃತದೇಹ ರವಾನೆ ಮಾಡೋದು, ಅದೇ ರೀತಿಯಾಗಿ ಸಾಕ್ಷ್ಯ ನಾಶ ಮಾಡೋದು, ಇದರಲ್ಲೇ ಈ ಗುಂಗಲ್ಲೇ ಬ್ಯುಸಿ ಆಗಿದ್ದಂಥವ್ರಿಗೆ ಅಲ್ಲಿ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಆಗ್ಲಿ ಅದ್ರ ಬಗ್ಗೆ ಅವ್ರಿಗೆ ಐಡಿಯಾನೇ ಇರಲಿಲ್ಲ, ಉಡಾಫೆ ತೋರಿದ್ರು. ಈಗ ಡಿ ಕಂಪನಿಗೆ ಉತ್ತರ ಭಾರತ ಮೂಲದ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಏನಿದ್ದಾರೆ ಕಂಟಕವಾಗ್ತಾ ಇದ್ದಾರೆ. ಕಿಡ್ನಾಪ್, ಹಲ್ಲೆ, ಕೊಲೆಯನ್ನ ಕಣ್ಣಾರೆ ಕಂಡಿದ್ದಾರೆ. ಅವರ ಹೇಳಿಕೆ ಕೂಡ ದಾಖಲಾಗಿದೆ. 164 ಅಡಿಯಲ್ಲಿ ನ್ಯಾಯಾಧೀಶರ ಹೇಳಿಕೆ, ಯಾರ್ಯಾರು ಬಂದಿದ್ರು, ಏನೇನ್ ಮಾಡಿದ್ರು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. CCTV ವಿಡಿಯೋದಲ್ಲಿ ದರ್ಶನ್ ಪವಿತ್ರ ಗೌಡರನ್ನ ಗುರುತು ಹಿಡಿದಿದ್ದಾರೆ ಈ ಸೆಕ್ಯೂರಿಟಿ ವಿಷ್ಣು. ಶೆಡ್ ಮಾಲೀಕ ವಿನಯ್ ಹಾಗೂ ರಾಘವೇಂದ್ರನ ಗುರುತು ಕೂಡ ಪತ್ತೆ ಮಾಡಿದ್ದಾರೆ. ಹೀಗಾಗಿ 164 ಸ್ಟೇಟ್ಮೆಂಟ್ ಕೊಡಿಸಿರೋದ್ರಿಂದ ದರ್ಶನ್ಗೆ ಐ ವಿಟ್ನೆಸ್ ನ ಕಂಟಕ ಈಗ ಕಾಡ್ತಾ ಇದೆ.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಈಗಾಗಲೇ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದು ಸಾಕ್ಷ್ಯನು ಒಬ್ಬೊಬ್ಬ ಆರೋಪಿ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಪ್ರಮುಖ ಆಗ್ತಿದಾವೆ. ಅದೇ ರೀತಿಯಾಗಿ ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತೆ ಕೂಡ ಅಲ್ಲೊಂದಷ್ಟು ಡೀಟೇಲ್ಸ್ ಲಭ್ಯ ಆಗಿರೋದು. ಅದರ ಬೆನ್ನಲ್ಲೇ ಈಗ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಕೊಟ್ಟಿರುವಂತ 164 ಸ್ಟೇಟ್ಮೆಂಟ್ ಏನಿದೆ ಕಂಟಕವಾಗ್ತಾ ಇದೆ ಆರೋಪಿಗಳಿಗೆ. ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಕೊಟ್ಟಿರುವಂತ ಹೇಳಿಕೆಯಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಸೌಖ್ಯ ಈಗಾಗಲೇ ಆರೋಪಿಗಳ ಬಂಧನ ಆದ ಬಳಿಕ ಒಂದಿಷ್ಟು ತನಿಖಾ ಪ್ರೊಸೀಜರ್ ಏನಿರುತ್ತೆ ಅದನ್ನ ಮಾಡ್ಬೇಕಾಗತ್ತೆ. ಪೊಲೀಸರು ಈಗಾಗಲೇ ಮಾಜೂರನ್ನ ಮಾಡ್ಕೊಂಡಿರುವಂತದ್ದು. ಮಾಜೂರನ್ನ ಮಾಡ್ಕೊಂಡ ಬಳಿಕ ಸಾಕ್ಷಿ ಇಡೀ ಪ್ರಕರಣಕ್ಕೆ ಪ್ರಮುಖವಾಗುತ್ತೆ. ಸಾಕ್ಷಿ ಯಾರು ಅನ್ನೋದಲ್ಲಿ ಪ್ರಶ್ನೆ ಬಂದಾಗ ಘಟನೆ ನಡೆದಂತ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿರ್ಬೋದು, ಇಲ್ಲ ವಿಚಾರ ಗೊತ್ತಿದ್ದಂತ ಸಾಕ್ಷಿ ಇರ್ಬೋದು, ಇಲ್ಲ ಈ ವಿಚಾರಗಳನ್ನ ಇವರು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಇನ್ಸಿಡೆಂಟ್ ಆಗಿದೆ, ನೀವು ಮಾಡಿದ್ದೀವಿ ಅದ್ರ ಜೊತೆ ನಾವು ಹೇಳ್ಕೊಟ್ಟಿದ್ರೆ ಅಂತವನ್ನ ಸಾಕ್ಷಿಗಳಾಗಿ ಪರಿಗಣಿಸುವಂತದ್ದು. ಸೊ ಇಲ್ಲಿ ಆರೋಪಿಗಳು ಎಲ್ಲೆಲ್ಲಿ ಹೋಗಿ ಬಿಟ್ಟು ಶೆಡ್ನಲ್ಲಿ ಆ ಶೆಡ್ನಲ್ಲಿ ಸೆಕ್ಯೂರಿಟಿಗಳನ್ನ ನೇಮಕೊಂಡು ಮಾಡ್ಕೊಂಡಿರ್ತಾರೆ. ಆ ಶೆಡ್ಗಳನ್ನ ನೋಡ್ಕೊಳ್ಳಿಕ್ಕೆ ಡೇ ಅಂಡ್ ನೈಟ್ ಅಲ್ಲಿ ವೆಹಿಕಲ್ಗಳು ಏನೇನು ಸೀಜ್ ಮಾಡ್ಕೊಂಡ್ ಬರ್ತಾರೆ, ಮಾಡ್ಕೊಂಡ್ ಬಂದಂತ ಸೀಜಿಂಗ್ ಅದು. ಸೊ ಅಲ್ಲಿ ಬಂದು ಶೆಡ್ಗಳನ್ನ ಕಾಯ್ಲಿಕ್ಕೆ ಒಂದಿಷ್ಟು ಜನ ಉತ್ತರ ಭಾರತ ಮೂಲದ ಸೆಕ್ಯೂರಿಟಿಗಳನ್ನ ಕೂಡ ನೇಮಕಗಳನ್ನ ಮಾಡ್ಕೊಂಡಿದ್ರು. ಸೊ ಅಲ್ಲಿ ಇವರು ಬಂದು ಹೋಗುವಂತದ್ದು ಸಾಮಾನ್ಯವಾಗಿ ಮಾಲೀಕ ಇರ್ಬೋದು, ಈ ತರ ಆರೋಪಿಗಳು ಬಂದು ಹೋಗ್ತದ ಬಗ್ಗೆ ಅವ್ರಿಗೂ ಮಾಹಿತಿ ಇತ್ತು. ದರ್ಶನ್ ಬಂದಂತ ಸಂದರ್ಭದಲ್ಲೂ ಆ ಬಗ್ಗೆ ಪವಿತ್ರ ಬಂದ ಬಗ್ಗೆಯೂ ಕೂಡ ಅಲ್ಲಿನ ಸೆಕ್ಯೂರಿಟಿಗಳು ನೋಡಿರುವಂತದ್ದು. ವಿಷ್ಣು ಎಂಬ ಅವತ್ತಿನ ರಾತ್ರಿ ಪಾಳಿಯಲ್ಲಿ ಕೂಡ ಕೆಲಸಕ್ಕೆ ಇದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಆತನ ಹೇಳಿಕೆಗಳನ್ನ ಈಗ ಪಡ್ಕೊಂಡಿರುವಂತದ್ದು. ಅಂದ್ರೆ ಆತ ಇಡೀ ಇನ್ಸಿಡೆಂಟ್ ನ ಏನು ನೋಡ್ದ, ಅಲ್ಲಿ ಏನೆಲ್ಲ ಆಯ್ತು, ಯಾರೆಲ್ಲ ಬಂದಿದ್ರು, ಸೊ ಏನ್ ಮಾಡಿದ್ರು, ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರು, ಇಲ್ಲ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಈತ ಒಳಗಡೆ ಇದ್ಮೇಲೆ ಈತನ ಹೊರಗಡೆ ನಿಲ್ಸಿದ್ರ ಗೇಟ್ ಹತ್ರ. ಈಗ ಹಲವು ರೀತಿಯಾಗಿ ಆತನ ಬಳಿ ಹೇಳಿಕೆಗಳನ್ನ ಪಡ್ಕೊಂಡಿರುವಂತದ್ದು. ಅದಷ್ಟೇ ಅಲ್ಲದೆ ಏನು ಇವರು ಮೃತದೇಹ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಕೊಲೆ ಆರೋಪಿಗಳು ಏನಿದ್ದಾರೆ, ಸೊ ಇವರೆಲ್ಲರೂ ಕೂಡ ಮೃತದೇಹವನ್ನ ತೆಗೆದುಕೊಂಡು ಬಂದು ಸೆಕ್ಯೂರಿಟಿ ರೂಮ್ ನಲ್ಲಿ ಕೆಲ ಕಾಲ ಇಟ್ಟಿರ್ತಾರೆ. ಅಂದ್ರೆ ಅವ್ರು ಅದನ್ನ ಶಿಫ್ಟ್ ಮಾಡೋಕ್ಕೂ ಮುಂಚೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಇವ್ರು ಗೊತ್ತಾಗಿರೋದಿಲ್ಲ. ಆತಂಕ ಒಳಗಾಯ್ತು. ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಆಗುತ್ತೆ, ಅವ್ನು ಸತ್ತೋಗ್ಬಿಡ್ತಾನೆ ಅನ್ನೋ ಪರಿಜ್ಞಾನವೂ ಕೂಡ ಇರಲ್ಲ. ಅಷ್ಟು ಇವರು ಮೋಸ್ಟ್ಲಿ ಪಾರ್ಟಿಯಲ್ಲಿ ಮುಳುಗಿರ್ತಾರೆ. ಇದಾದ ಬಳಿಕ ಆತನಿಗೆ ಅಷ್ಟು ಭಯಂಕರವಾಗಿ ಹಲ್ಲೆಯನ್ನು ಮಾಡುವಂಥದ್ದು. ಸೊ ಯಾವಾಗ ಮೃತ ಬಿಡ್ತಾನೆ ಆಮೇಲೆ ಆ ಮೃತದೇಹವನ್ನ ಏನ್ ಮಾಡಬೇಕು ಅನ್ನೋದು ಕೂಡ ಇವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಕೆಲವೊತ್ತು ಸೆಕ್ಯೂರಿಟಿ ರೂಮ್ ನಲ್ಲಿ ಈ ಬಾಡಿಯನ್ನ ಇಟ್ಟಿರ್ತಾರೆ. ಇದಾದ ನಂತರ ಇವರ ಮೃತದೇಹವನ್ನ ಒಂದು ಕಾರ್ಗೆ ಹಾಕೊಳ್ಳುವಂಥದ್ದು, ಮತ್ತೊಂದು ಕಾರ್ನಲ್ಲಿ ಇನ್ನೊಂದು ಆರೋಪಿಗಳ ತಂಡ ಹೋಗುವಂಥದ್ದು, ತೆಗೆದುಕೊಂಡು ಬಂದು ಬಳಿಕ ಮೋರಿಯ ಬಳಿ ಹೋಗುವಂಥದ್ದು. ಸೊ ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗಿರುವಂತಹ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾರೆ ಆತನ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅದೇ ರೀತಿ ಹೋಟೆಲ್ ನಲ್ಲಿ ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಪಡ್ಕೊಂಡಿದ್ರು. ಏನು ಹೋಟೆಲ್ ನಲ್ಲಿ ಕೆಲಸ ಮಾಡುವಂತ ಮ್ಯಾನೇಜರ್ ಇರ್ಬೋದು, ಫುಡ್ ಸರ್ವಿಸ್ ಮಾಡೋರು ಇರ್ಬೋದು, ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡುವ ಸೆಕ್ಯೂರಿಟಿ ಇರ್ಬೋದು, ಇವರ ಹೇಳಿಕೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಅವ್ರನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಅದೇ ರೀತಿಯಾಗಿ ಶೆಡ್ ನಲ್ಲಿ ಕೆಲಸ ಮಾಡೋದು ಕೂಡ ಪರಿಗಣಿಸಿದ್ದಾರೆ. ಈಗ ಬೇರೆ ಬೇರೆಯಾಗಿ ಇಡೀ ಪ್ರಕರಣದಲ್ಲಿ ಯಾರೆಲ್ಲ ಪರೋಕ್ಷವಾಗಿ ಇದ್ರು, ಪ್ರತ್ಯಕ್ಷವಾಗಿ ನೋಡಿದ್ರು, ಅಂತವರನ್ನು ಸಾಕ್ಷಿಯಾಗಿ ಪರಿಗಣನೆಯಾಗಿ ಮಾಡ್ಕೊಂಡಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.